ಕನಸು ಕೈಗುಡ ಕಾಲು ಹತ್ತಿರ ಬಂದಂತೆ ಕಾಣುತ್ತದೆ. ಅದೇನು ಗೊತ್ತಾ, ನಿನ್ನ ಸಮಾಜದಲ್ಲೆಲ್ಲ ವಶಪಡಿಸಿಕೊಂಡು ಕೊನೆಗೂ ನಿನ್ನ ತಂಗಿಯ ಪ್ರೀತಿಯ ರೂಪ ವಾರಸ್ಥಾನ ನಾನಾಗದಿದ್ದರೆ ನನ್ನ ಹೆಸರು ವಿಷ ಕಂಡರೆ ಅಲ್ಲ. ಓ, ನಾ ಬಯಸಿದ ಹಕ್ಕಿ ಆ ಅಪ್ಸರೆಯಂತ ಅಪ್ರತಿಪ ಚಂದ ಅಲಂಕರಿಸಿಬಿಡ ಆ ರೂಪ ಇಂತ ಕಡೆ ಬರ್ತಿದ್ದಾಳೆ. ಬರಲಿ ಬರಲಿ, ತೋರಿಸಿವೆ ಈ ತೋರಿನ ತಾಳಿನಂತ ಕತ್ತು. ನಿಲ್ಲು ರೂಪ, ನಿಲ್ಲು. ಓಹೋ, ನಮ್ಮ ಅಣ್ಣನ ಫ್ರೆಂಡ್ ವಿಷಕಂಠ. ವಿಷಕಂಠ ಬರೀ ವಿಷಕಂಠನಲ್ಲ, ಮಣ್ಣನ ಸಂಪತ್ತಿನ ಪಾಲುಗಾರ. ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ ರೂಪ ಮಾಡಿಕೊಡಬೇಡ ಕೋಪ, ಮಾಡಿಕೊಂಡರೆ ನಾ ಕೊಡುವೆ ಸಂಪೂರ್ಣ ಶಾಪ ಎಂದು ಅರಿದು ಕತ್ತೆ ಬಂದ್ರೆ ನಿನ್ನ ಬಾಳಿಗೆ ಬೆಳಕು ಬಂದ ಅಗ್ನಿದೇವ ಈ ವಿಷಕಂಠ. ಅಂದ್ರೇನು ನಿನ್ ಮಾತಿನ ಅರ್ಥ? ಅರ್ಥವಿಲ್ಲದ ವ್ಯಕ್ತನ ಮಾತನ ವ್ಯಕ್ತಿ ನಾನಲ್ಲ ರೂಪ. ತಾಳ್ಮೆ ಇಲ್ಲದ ತಾಯಿಯನ್ನು ಕಳೆದುಕೊಳ್ಳಬೇಡ. ನಿನ್ನ ಕೋಳೆಯ ತಾಯಿ ನನ್ನ ಧರ್ಮಪತಿಗೆ ಮಾಡಿಕೊಳ್ಳಲು ಬಂದಿರುವೆ. ಓ, ಭ್ರಮೆ. ಇದು ಭ್ರಮೆ ಅಲ್ಲಲೇ, ನಿನ್ನ ಬದುಕನ್ನೇ ಪ್ರವೇಶಿಸಮ್ಮ ಈ ವಿಷಕಂಠ. ನನಗಲ್ಲೇ ಹೆಚ್ಚು ಮಾತಾಡ್ತೀಯ. ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡೋ ನೀನು. ಎಚ್ಚರವಿರ್ಲಿ ನಿನ್ಗೆ. ಎಚ್ಚರ ಲೇ, ನನಗೆ ಎಚ್ಚರ ಒತ್ತು ಆದರೆ ಎಣ್ಣೆ ಎತ್ತಿಗೆ ಬಾಲ ಬೆಚ್ಚದರೆ ಕಚ್ಚಿ ತಿನ್ನು ಬಿಡುವೆ ಈ ಚಂಗುಲು. ಇದು ಮಾತ್ರ ಸಾಧ್ಯವಿಲ್ಲ ಅಂತ ತಿಳಿದುಕೋ ನೀನು. ಸಾಧ್ಯವಿಲ್ಲ ಸೂಲೇ ರೂಪಿ, ಸೂರ ಸರದಾರನಿಗೆ ಸಾಧ್ಯವಿಲ್ಲ ಎನ್ನುವುದು ಯಾವುದಿಲ್ಲ ಈ ಸೃಷ್ಟಿಯಲ್ಲಿ. ರೂಪ, ಅದು ಈ ವಿಷಕಂಠನ ಸಾಧ್ಯವಿಲ್ಲ ಎನ್ನುವುದು ಮಾತ್ರ ಕೆಟ್ಟ ಸೂಳೆ. ಬಾರಲೇ ಬಾ, ಈ ವಿಷಕನ ಬಾವು ಬಂದ್ರೆ ಕೈ ಬಿಟ್ಟು ಮಾತಾಡೋ ಕಾಮುಕ. ನೋಡು, ನೀನೇನಾದ್ರೂ ನನ್ನ ಮೈಕೈಯನ್ನು ಮುಟ್ಟದ್ದೇ ಬಂದಿದ ನಿಜವಾದ್ರೆ ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ. ಎಚ್ಚರ ನಿನಗೆ. ಪರಿಣಾಮ ಎಚ್ಚರೆಯನ್ನು ತುಚ್ಚಿ ಮಾತ್ರ ಹುಚ್ಚಿ ಹುಡುಗಿ ಹೆಣ್ಣಿಗೆ ಎಚ್ಚರಿಸಬೇಕು. ಇನ್ನ ಚಂಗುಲಾಬಿಯನ್ನು
ಏ ಸುಕುಮಾರಿ, ಸಮ್ಮತಿಗೆ ಸಮ್ಮತಿ ಆಗು. ಇಲ್ಲವಾದರೆ ಈ ನಿನ್ನ ಶೀಲ ಈ ಸಮಾಜದಲ್ಲಿ ಸುಟ್ಟು ಬಸ್ ಮಾಡೋದು ಖಂಡಿತ. ಏ ವಿಷಕಂಠ, ನೀನೇನಾದ್ರೂ ನನ್ನ ಶೀಲವನ್ನು ಕೆಡಿಸಲು ಮುಂದೆ ಬಂದಿದ್ದೇ ನಿಜವಾದ್ರೆ ಈ ಸಮಾಜ ಸ್ತ್ರೀಯರು ನಿನ್ನನ್ನು ಮಾತ್ರ ಹಾಗೆ ಸುಮ್ಮನೆ ಬಿಡೋದಿಲ್ಲ. ಓಡಾಡಿಸಿ ಹೊಡೆಯುತ್ತಾರೆ ನಿನ್ನನ್ನು, ಹಾಗೆ ಅಲ್ಲ ಸಾಯಿಸಿ ಬಿಡುತ್ತಾರೆ. ಹುಷಾರ್. ಸಮಾಜ ಸ್ತ್ರೀಯರ ಕಥೆ ಹೇಳುತ್ತೇನೆ, ಕಿವಿಗೊಟ್ಟು ಕೇಳು ಈ ನಿನ್ನ ಸಮಾಜ ಚರಿತ್ರೆಯನ್ನು. ಗಂಡ ಇಲ್ಲದ ಸಮಯದಲ್ಲಿ ಮಿಂಡನ ಕರಚಕ್ಕಂದು ಹೊಡೆಯುವ ಸೂರ್ಯ ಇರಕ್ಕಿಲ್ಲ ಈ ನಿನ್ನ ಆಳ ಸಮಾಜದಲ್ಲಿ. ಗಂಡ ಇಲ್ಲದ ಸಮಯದಲ್ಲಿ ಮಿಂಡನ ಮನೆ ಕರೆಸಿ ಚಕ್ಕಂದ ಹೊಡೆಯುವ ಹೆಣ್ಣು ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ತಾಳಿ ಇದ್ದರೂ ಕೂಡ ಗಂಡನ ಒಳಗೆ ಕಳಿಸಿ ಮನೆಗೆ ಮಿಂಡನ ಕಳಿಸಿ ಮಲಗುವ ಹೆಣ್ಣಿಗೆ ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ತಾಳಿ ಕಟ್ಟಿ ಮರುದಿನವೇ ತಾಳಿಯನ್ನು ಬಿಚ್ಚಿಟ್ಟು ಮನೆಗೆ ಮಿಂಡನ ಕೊರೆಸಿ ಮಲಗುವ ಹೆಣ್ಣುಗೆ ಎಷ್ಟಿಲ್ಲ ಈ ನಿನ್ನ ಸಮಾಜ ಕಥೆಯಲ್ಲಿ. ಲೇ ರೂಪ, ಸಾಕ ಇನ್ನು ಬೇಕಾ ಈ ನಿನ್ನ ಸಮಾಜ ಕಥೆಗಳನ್ನು? ಹೆಣ್ಣಿನ ಬಗ್ಗೆ ಇಷ್ಟೊಂದೆಲ್ಲ ಹೀಯಾಸಿ ಮಾತನಾಡ್ತಿದ್ಯಲ್ಲ ನೀನು. ಹಾಗಾದರೆ ನಿನ್ನ ತಾಯಿಯು ಕೂಡ ನನ್ನ ತಾಯಿಗೆ ಮತ್ತೊಬ್ಬನ ಮಾತಾಡಿಯ ಮುಗಿಯುತ್ತಲೇ ಇನ್ನ ಶೀಲದ ಗತಿ. ಹಲೋ ಮಿಸ್ಟರ್, ಶಾಕ್ ಆಯ್ತಾ? ಇನ್ನು ನಾನು ಮಾತೇ ಆಡಿಲ್ಲ, ಅಷ್ಟರಲ್ಲಿ ನಿನಗೆ ದಗನೇ ಹೊರಿತಾ ಇದೆಯಲ್ಲ. ಹಾಗಾದರೆ ನಿನ್ನ ತಾಯಿ ಕೂಡ 10 ಜನಕ್ಕೆ ಶರಗಾಸೆ ಎಚ್ಚರಬೇಕು ಈ ನಿನ್ನ ಹೊಲತ್ತದೆ. ಮುಗಿಯುತ್ತಲೇ ಇನ್ನ ಶೀಲದ ಗತಿ. ಕೈ ಬಿಡದೆ ಕಾಮುಕ. ಲೇ ಈ ವಿಷ ಕಂಠನ ಪ್ರೇಮ ಚೆಲ್ಲದೆ ಅಡ್ಡ ಬರುವ ನೀನವನೇ ಭಿಕಾರಿನ ಮಗಳೇ. ರಾಜರೋಷವಾಗಿ ಸ್ತ್ರೀಯರ ಮೇಲೆ ಆಕ್ರೋಶ ಬಂದು ನಿನ್ನ ಪಾಲಿನ ನರಭಕ್ಷಕ. ಬರೀ ನರಭಕ್ಷಕರು ನಿಮ್ಮಂತ ವಿಷ ಸರ್ಪಗಳನ್ನು ಸಿಹಿ ಗೊರಳಿಂದ ಚಿರ ಕತ್ತರಿಸಿ ಈ ಭೂದೇವಿಗೆ ಸಮರ್ಪಿಸಿ ಇದೇ ರಂಗದಲ್ಲಿ ಬಾರಿಸಿ ಬಿಡ್ತೇವೆ ಮರಣ ಮೃದಂಗ. ಮರಣ ಮೃದಂಗ. ಲೇ ರಾಜೇಂದ್ರ, ನಿಮ್ಮಂತ ಮರಣ ಮರಿಗಳು ರಣಭೂಮಿ ಮೂವಿ ರದ್ದಾಗಿದ್ದೇವೆ ಈ ವಿಷ ಕಂಠನ ಕೈಯಲ್ಲಿ. ಮಾರಣ ಹೋಮ ಮಾಡುವಂತೆ ನಿಮ್ಮಂತ ಮುಖಗಳನ್ನು ರುದ್ರ ಭೂಮಿಯಲ್ಲಿ ಭಕ್ತಗೊಳಿಸಿ ಶಿವಲೋಕದಲ್ಲಿ ಸಿಡಿಸಿ ಇದೇ ಸರವೇಗದಲ್ಲಿ ಈ ಸೃಷ್ಟಿಗೆ ಬಂದಿದ್ದಾರೆ ಈ ರಾಜೇಂದ್ರ. ರುದ್ರಭೂಮಿಯ ಲೇ ರಾಜೇಂದ್ರ, ನಿಮ್ಮಂತ ರಾಜೇಂದ್ರಗಳು 25 ಶತಮಾನದಲ್ಲಿ ಎಷ್ಟು ನೋಡಿದ್ದಾನೆ. ಸುಮ್ಮನೆ ಇವಳನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗಲೇ ರಾಜೇಂದ್ರ. ಹೊರಟು ಹೋಗಲು ನಾನೇನು ಕೈಲಾಗದೆ ಹೇಳಿ ಅಲ್ಲ. ಇಂಥ ಹೆಣ್ಮಕ್ಳನ್ನು ಪುಸ್ತಕದ ಮೇಲೆ ಹೊತ್ತುಕೊಂಡು ರಣರಂಗದಲ್ಲಿ ಚಟ್ಟು ಹೊಡೆದು ರಕ್ತವ ತಿಲಕವನ್ನು ಧರಿಸಿ ಡಾಕ್ಟರ್ ವೀರ ಧೀರನೆಂದು ಬಿರುದು ಬಂದರೆ ಈ ಗಂಡಗಲಿ ರಾಜೇಂದ್ರ. ವೀರ ಲೇ ರಾಜೇಂದ್ರ, ನಿಮ್ಮಂತ ರಾಜೇಂದ್ರಗಳು ವೀರನೆಂದು ಆಡಿದ ಸಂಗೊಳ್ಳಿ ರಾಯಣ್ಣ ವೀರ ಮರಕರಿ ನಾಯಕ. ಅವರು ಮಣ್ಣಲ್ಲಿ ಮಣ್ಣಾಗಿ ಹೋದರು, ಅದನ್ನು ನನಗೆ ಎದುರು ಹಾಕೊಂಡರೆ ಈ ಸಮಾಜದಲ್ಲಿ ನಿನಗೆ ಗತಿ ಕಾಣುತ್ತೀ ಅಕ್ಷರ ಮಗನೇ. ಲೇ ಸಕಂಠ, ಆದಿಶೇಷ ಅವತಾರ ತಾಳಿದ ಈ ರಾಜೇಂದ್ರನ ಸಮಾಧಿ ಸೇರಿಸೋದು ಸುಮ್ಮನೆ ಇರದೆ ಹಣೇನು ಹಾಲು ಕೂಡ ಅಸಬೂಸಲ್ಲ. ಹಿಂದೂಗಳು ಹಾಲು ಕೂಡ ಕೊಟ್ಟಿದ ಕರೆ ಚಿರತೆ ಇದು. ಕರೆ ಚಿರತೆ
ಲೇ ರಾಜೇಂದ್ರ, ಆಕ್ರೋಶಿ ಅಡಿಯಲ್ಲಿ ಸಿಕ್ಕ ಕರೆಸಿರಿತೆ ಈಗ ಮರಣ ಭೂಮಿಯಲ್ಲಿ ಹೋಗಿದ್ದೇವೆ. ಇವರು ನನಗೆ ಎದುರಾಕಿಕೊಂಡರೆ ಮತ್ತು ಸಂಬಂಧಿ ಸೇರಬೇಕಾದ್ರೆ ಈ ವಿಷಕಂಠರ ಕೈಯಲ್ಲಿ. ಲೇ ವಿಷಕಂಠ, ನಿಮ್ಮನ್ನು ನಿಮ್ಮಂತ ಘಟ ಸರ್ಪಗಳನ್ನು ಪಟ ಉಳಿಸಲು ಶಿವಲೋಕದಿಂದ ಸಿಡಿದು ಬಂದಿದ್ದಾನೆ ಈ ರಾಜೇಂದ್ರ. ಗುಡುಗು ಹೊಡೆದ ಗರುಡ. ಲೇ ರಾಜೇಂದ್ರ, ನಿಮ್ಮಂತ ಗುಡುಗು ಹೊಡೆದ ಕಡೆಯಲ್ಲಿ ಈ ವಿಷಕಂಠರ ಕೈಯಲ್ಲಿ ಸುಮ್ಮನೆ ಇವರನ್ನು ನನ್ನ ಹತ್ತಿರ ಬಿಸಿಲಿಂದ ಹೊರಟು ಹೋಗಲೇ ಬಿಕೋರಿ. ಏ ವಿಷಕಂಠ, ನಿನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟು ಹೋಗಲು ನಾನೇನು ಕೈಲಾಗದೆ ಹೇಳಿ ಅಲ್ಲ. ಈ ಗಂಡು ಕೊಡಲೆಯಿಂದ ಲಕ್ಷ್ಮಣ ಗೆರೆ ಹೇಳಿದೆ, ಎಲ್ಲಿ ಗಂಡಸ್ತನ ಗುಂಡಿಗೆ ಇದ್ದರೆ ಬಂದು ಇವರಲ್ಲಿ ನತ್ತ ಕರೆದುಕೊಂಡು ಹೋಗಿ. ಇದೇ ಈ ರಾಜೇಂದ್ರನ ಸವಾಲ್. ಸವಾಲ್. ಲೇ ರಾಜೇಂದ್ರ, ಸವಾಲಿಗೆ ಜನ್ಮ ಕೊಡಲು ಮುಂದೆ ಕವಿಗಳು ರಚಿಸಿದ ನಾಟಕದಲ್ಲಿ ಕೊಳನಾಯಕನಾಗಿ ಬಂದು ನನ್ನ ಸೇಡು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ವೀರಾದಿ ವೀರ ವಿಷಕಂಠನೇ ಅಲ್ಲ. ರೂಪ, ಇಂದು ನೀ ಇವರಿಂದ ತಪ್ಪಿಸಿಕೊಂಡರೆ ಎಲ್ಲಾದ್ರೂ ಒಂದಿನ ನಾನು ನಿನ್ನ ಬಾಳಿಗೆ ಯಮ ಧರ್ಮ. ಹೋಗಲೇ ಹೋಗಿ ಅದೇ ನಾಟಕದಲ್ಲಿ ಕಥಾನಾಯಕನಾಗಿ ಬಂದು ನಿನ್ನ ಚಿರ ಕತ್ತರಿಸಲಿದ್ದಾರೆ. ನನ್ನ ಹೆಸರು ಗಂಡಗಲಿ ರಾಜೇಂದ್ರನೇ ಅಲ್ಲ. ನೋಡಿ, ಆ ಕಾಮಕನ ಕೈಯಿಂದ ನನ್ನನ್ನು ಪಾರು ಮಾಡಿದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಅಪಾಯಕಾರಿ ಸ್ಥಿತಿ ಹೆಣ್ಣು ಮಕ್ಕಳನ್ನು ಕಾಪಾಡೋದು ಒಬ್ಬ ಗಂಡಸಿನ ಕರ್ತವ್ಯ. ನಾನಿನ್ನು ಬರುತ್ತೇನೆ. ನೋಡಿ, ನನಗೆ ನೀವು ಮೇಡಮ್ ಅನ್ನುವ ಅವಶ್ಯಕತೆ ಇಲ್ಲ. ಅದ್ಹಾಗೆ ನನ್ನ ಹೆಸರು ರೂಪಾ. ಈ ಊರ ಶ್ರೀಮಂತನ ತಂಗಿ ನಾನು. ರೂಪಾ ಅಂತ ಕರೆದ್ರೆ ಸಾಕು. ಸರಿ ರೂಪಾ, ನಾನಿಂದ ಇವಾಗಲೇ ಏನಾಗಬೇಕು? ನೋಡಿ, ಈ ನಿಮ್ಮ ಶೂರತನವನ್ನು ಕಂಡು ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ. ಐ ಲವ್ ಯು ರಾಜೇಂದ್ರ, ಐ ಲವ್ ಯು. ನೋಡಿ, ನೀವು ಆಕಾಶ, ನಾವು ಭೂಮಿ. ನಮಗೂ ನಿಮಗೆ ಏನಾಗಬೇಕೆ ಒಂದಡಿಕೆ. ನೋಡಿ ರಾಜೇಶ್, ಪ್ರೀತಿ ಪ್ರೇಮಕ್ಕೆ ಬಡವ ಶ್ರೀಮಂತ ಅನ್ನೋ ಮನವರಿಕೆ ಇಲ್ಲ. ನಾನು ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಪ್ರೀತಿಯನ್ನು ತಿರಸ್ಕರಿಸಬೇಡಿ ನೀವು. ಐ ಲವ್ ಯು ರಾಜ್, ಐ ಲವ್ ಯು. ಹಾಗೇ ಹೇಳಿದ್ರೆ ಹೇಗಿದ್ದೇವೆ ಹಾಗೇ ಆಗಲ್ಲ. ಐ ಲವ್ ಯು ರೂಪಾ, ಐ ಲವ್ ಯು. ಸಂತೋಷ
ನಿನಗಾಗಿ ಸಂಗಾರಿ ನೀನಲು ನನ್ನ ಬಾಳಿ ಸಂತೋಷ ತಂದು ನನ್ನ ಹೃದಯಕ್ಕೆ ನೀನು ಮಾಡುತ್ತಿರುವ ಮೋಸದ ಮಾಯ ಕುತಂತ್ರಕ್ಕೆ ಎಂದು ಈ ಗರುಡ ಪ್ರತಿತಂತ್ರ ಹೆಣೆದು ಹಣ ಚಿನ್ನವನ್ನು ದೋಚಿಕೊಂಡು ಹೋಗಲು ಬಂದಿದ್ದೇನೆ ನಿನ್ನ ದೈತ್ಯ ಸದನಕ್ಕೆ. ಏಕೆ ಗೊತ್ತಾ? ನೀವು ಬಡವರಿಗೆ ಹಣ ಚಿನ್ನವನ್ನು ದೋಚಿಕೊಂಡು ಬಡ್ಡಿಗೆ ಬಡ್ಡಿ ಚಕ್ರವರ್ತಿ ಉಸುಲು ಮಾಡಿ ಅರಮನೆಯಲ್ಲಿ ಮಹಾರಾಜನಂತೆ ಮೆರೆಯುತ್ತಿರುವೆ. ಆ ಬಡವರ ಹಣ ಹಾಗೂ ಚಿನ್ನವನ್ನು ಅವರು ಮರಳಿ ಒಪ್ಪಿಸಿ ಸಮಯ ಸಿದ್ಧನಾಗಿ ಬಂದಿದ್ದೇನೆ ನಿನ್ನ ಮನೆಗೆ ಕನ್ನ ಹಾಕಲು. ಈಗಲ ಬರುವ ಮಗನೇ ನಿನ್ನ ಮನೆಗೆ ಹಣ ತುಂಬಿದ ರೂಮಿಗೆ. ನರನಾಗ ಹೇಗಿದೆ ಈ ಗಂಡು ಗರಡನ ಕೈ ಚಳಕ ಕದ್ದರೆ ರಕ್ತ ಚಂದ್ರ ಶ್ರೀಗಂಧವನ್ನೇ ಕದಿಯಬೇಕು. ಲೂಟಿ ಮಾಡಿದರೆ ಹಿಡಿ ಹಿಡಿ ಲಕ್ಷ್ಮಿ ಭಂಡಾರವನ್ನೇ ಒಡೆಯಬೇಕು. ಗಂಡದೆಯ ಗರುಡ. ಕಾಯುವನು ಹಿಡಿಯುವನು ಕೊಡ್ಲೆ, ಬೇಡ ಹಿಡಿಯುವನು ಬಿಲ್ಲು. ಇದೇ ಗರುಡ ಹಿಡಿಯುವನು ಮಚ್ಚ. ಯಾರು ನೀನು? ಇವನು ನನ್ನ ಅರಮನೆಯಿಂದ ದೋಚಿಕೊಂಡ ಹಣ ಒಡವೆಗಳನ್ನು ದೋಚಿಕೊಂಡು ಹೋದಂತೆ ಕಾಣುತ್ತದೆ. ಮೊದಲು ನಾನು ಮಾಡಿಯ ಹಚ್ಚಿ ಓಡಿ ಬಂದರಾಯಿತು. ಒಡವೆಗಳನ್ನು ದೋಚಿಕೊಂಡು ಹೋದಂತೆ ಕಾಣುತ್ತದೆ. ಈಗ ನಾನು ಏನು ಮಾಡಲಿ? ಇನ್ಸ್ಪೆಕ್ಟರ್ ಸಂದೀಪನಿಗೆ ಫೋನ್ ಮಾಡಿದ್ದಾರೆ. ಹಲೋ ಇನ್ಸ್ಪೆಕ್ಟರ್ ಸಂದೀಪ್. ಹಲೋ ಹೌದು, ಯಾರು? ನಾನು ಶ್ರೀಮಂತ ನರನಾಗ. ಸರ್ ಏನಾಗಬೇಕಾಯ್ತು? ಇಲ್ಲೇ ಬನ್ನಿ ವಿಚಾರಿಸಿ ಹೇಳುತ್ತೇನೆ. ಸರಿ ಆಯ್ತು ಸರ್. ಈ ನರನಾಗನ ಸರ್ಪ ಕೋಟಕ್ಕೆ ಹೊತ್ತು ಹಣವೆಲ್ಲ ದೋಚಿಕೊಂಡು ಹೋದೆ. ಯಾರಾಗಿರಬಹುದು? ವಿಷಕಂಠ ಆಗಿರಬಹುದೇ? ಅವನು ಈ ತರ ಕೆಲಸ ಮಾಡುವನಲ್ಲ. ಇನ್ನು ಯಾರಾಗಿರಬಹುದು? ಏನಂತಾಗಿದೆ? ಗುಡ್ ಮಾರ್ನಿಂಗ್ ನರನಾಗ.
ವೆರಿ ಗುಡ್ ಸಂದೀಪ್. ನರನಾಗ ಅರ್ಜೆಂಟ್ ಬೇರೆ ಹೇಳಿದ ಕಾರಣ ಸಂದೀಪ, ಈಗ 10 ಗಂಟೆಯಿಂದ ನನ್ನ ಅರಮನೆಯಿಂದ ಯಾರು ಹಣ ಒಡೆಗಳನ್ನು ದೋಚಿಕೊಂಡು ಹೋದಂತೆ ಕಾಣುತ್ತದೆ. ಯಾರೆಂದು ಗುರ್ತು ಸಿಕ್ಕಿತ? ಇಲ್ಲ, ಅವನು ಅಪಚರಿತ ವ್ಯಕ್ತಿಯಾಗಿರಬಹುದು. ನರನಾಗ ನಿನಗೆ ಯಾರ ಮೇಲಾದರೂ ಸಂದೇಹವಿದೆಯಾ? ನೋ, ಯಾರ ಮೇಲೆ ಅನುಮಾನವೂ ಇಲ್ಲ. ಆದರೆ ಏನು ಮಾಡುತ್ತೀರೋ ಬಿಡುತ್ತಾರೋ ನನಗೂ ಒಂದು ಗೊತ್ತಿಲ್ಲ. ಬಟ್ ಬೆಳಗಾದರ ಒಳಗಾಗಿ ನನ್ನ ಹಣ ನನಗೆ ತಲುಪಬೇಕು. ಸರಿ ಸರ್, ಈಗಲೇ ಎಲ್ಲ ಚೆಕ್ ಪೋಸ್ಟ್ಗಳಿಗೆ ಸರ್ಚ್ ಮಾಡಿಸುತ್ತೇನೆ. ನೀವೇನು ಚಿಂತಿಸಬೇಡಿ. ಸ್ಟೇಷನ್ ಒಳಗಡೆ ಬಂದು ಒಂದು ಕಂಪ್ಲೇಂಟ್ ಕೊಟ್ಟು ಹೋಗಿ. ಸರಿ ಇನ್ಸ್ಪೆಕ್ಟರ್. ನನಗೆ ಒಂದು ಸಂದೇಹವೇ. ಏನ್ ಸರ್, ಅದೇನಂತ? ಅವನನ್ನು ನೋಡಿದರೆ ನಾಡಿಮನಲ್ಲ, ಕಾಡಿನ ನಡೆಸುವುದು. ಸರ್, ಇಷ್ಟು ಸಾಕು ಅವನನ್ನು ಹಿಡಿಯಕ್ಕೆ. ಅರಣ್ಯ ಸುತ್ತಲೂ ಪ್ರದೇಶಲು ಪೊಲೀಸ್ ಸರ್ಪಗಾವಲು ನಿರ್ಮಿಸಿ ಅವನ ಜನ್ಮ ಜಾಲಾಡಿ ಬಿಡ್ತೇನೆ. ನಾನಿನ್ನು ಬರ್ತೀನಿ ಸರ್. ಇನ್ಸ್ಪೆಕ್ಟರ್, ಈ ಇನ್ಸ್ಪೆಕ್ಟರ್ ನಂಬಿಕೊಂಡು ಕುಳಿತರೆ ತರಬಲ್ಲ. ಏಕೆಂದರೆ ಅವನು ಕದ್ದಿದ್ದು ಕೋಟಿಗಟ್ಟಲೆ ಚಿನ್ನ ಆಭರಣಗಳನ್ನು. ನಾನು ಸುಮ್ಮನೆ ಕೈ ಕಟ್ಟಿ ಕುಳಿತರೆ ಅದನ್ನು ಕಳೆದುಕೊಳ್ಳುವುದು ಖಚಿತ. ಹೇಗಾದರೂ ಮಾಡಿ ಹಣ ಪಡೆಯಲೇಬೇಕು. ಭೂಮಾತೆ, ಏಕೆ ಈ ಕಡುಬಡವನ ಮೇಲೆ ನಿನಗೆ ಇಷ್ಟು ಕೋಪ? ನಾವು ಯಾವ ತಪ್ಪು ಮಾಡಿದರು ಈ ಘೋರ ಶಿಕ್ಷೆ ನೀಡುತ್ತಿದೆಯಮ್ಮ? ಹೇಳು ತಾಯಿ, ಹೇಳು. ಏಕೆ ಎಲೆ ಬಿಡದೆ ಕಾಣುತ್ತೀಯ ಈ ಬಡ ಪಾಯಿಯನ್ನು? ಅಮ್ಮ, ನಾವು ಬಡವರಾಗಿ ಹುಟ್ಟಿದ್ದೆ ತಪ್ಪೆ ಅಮ್ಮ. ಇಲ್ಲ, ನಿನ್ನನ್ನು ನಂಬಿ ಹುಟ್ಟಿದ್ದ ತಪ್ಪೇನಮ್ಮ. ತಾಯಿ, ಹೇಳು ತಾಯಿ, ಹೇಳು. ಚೆನ್ನಾಗಿ ಬಸಲಿದೆ, ನಿನ್ನ ಮನಲು ತುಂಬಿಸಿದೆ. ಆದರೆ ಸಿಡಿಲು ಬಡದು ಕಡಲು ಹೊಡೆದು ಕರಗಿ ಹೋಗಿದ್ದ ಮಾಲನ್ನ ಬೆತ್ತಿದ ಅಮ್ಮ. ತಾಯಿ, ಪ್ರತಿ ವರ್ಷ ಇದೇ ರೀತಿ ಆದರೆ ಈ ರೈತ ಹೇಗೆ ಬದುಕದಮ್ಮ? ಹೇಗೆ ಬದುಕ? ಹೇಳು ತಾಯಿ, ಹೇಳು. ಒಂದು ಕಡೆ ಬೆಳೆ ಬೆಳೆದರೆ ಅದಕ್ಕೆ ನಮ್ಮ ತಕ್ಕ ಸರ್ಕಾರ ಸೂಕ್ತವಾದ ಬೆಲೆ ನೀಡುತ್ತಿಲ್ಲ. ಹಾಗಾದರೆ ಈ ಬಡ ರೈತ ಸಾಲದ ಸಡಿಯಲ್ಲಿ ಸಿಕ್ಕು ಸಾವಿಗೆ ಶರಣಾಗುತ್ತಿದ್ದನಮ್ಮ. ತಾಯಿ ಗುರುಮಾತೆ, ಚರಣ ಮರಣ ಎಲ್ಲವೂ ನಿನ್ನ ಕೈಯಲ್ಲಿದೆ ಅಮ್ಮ, ಎಲ್ಲವೂ ನಿನ್ನ ಕೈ. ತಾಯಿ ಗುರುಮಾತೆ, ಈ ರೈತರಿಗೆ ಯಾವ ದಾರಿ ತೋರಿಸುತ್ತಿದೆಯಾ? ಇಲ್ಲ, ನೇರ ದಾರಿಯ ತೋರಿಸುತ್ತೀಯಾ? ಇಲ್ಲ, ನನ್ನ ಮನೆಯಲ್ಲಿ ಸುಖ ಶಾಂತಿ ಕೊಡುತ್ತೀನಿ ಎಂದು ಕೈ ಮಾಡಿ ಕರೆಯುತ್ತಿದೆಯಾ? ಅಮ್ಮ, ನೀನು ಯಾವ ದಾರಿ ತೋರಿಸುತ್ತಿದೆಯೋ ಈ ನಿನ್ನ ರೈತ ಅದೇ ದಾರಿಯಲ್ಲಿ ಮುಂದೆ ಹೋಗುತ್ತಾನಮ್ಮ, ಮುಂದೆ ಹೋಗುತ್ತಾನೆ.
ಇದಕ್ಕೆಲ್ಲ ಬಲವಾದ ತಾಯಿ ಇರಬೇಕಮ್ಮ, ತಾಯಿ ಇರಬೇಕು. ಆ ತಾಯಿಯಲ್ಲಿ ಇರುವುದೇ ಈ ತಾಯಿಯಮ್ಮ, ಭೂಮಿ ತಾಯಿ. ಅಮ್ಮ, ನಿನಗೆ ಯಾವ ದಾರಿ ತೋರಿಸುತ್ತಿದೆಯೋ ಅದೇ ದಾರಿಯಲ್ಲಿ ತೋರಿಸು ತಾಯಿ, ತೋರಿಸು. ಈ ನಿನ್ನ ಮಗ ಬಾ ಮಗ ನನ್ನ ಬೆನ್ನಿಂದ ಅಂದರೆ ಈ ನಿನ್ನ ಮಗ ಓಡಿ ಓಡಿ ಬರ್ತಾನಮ್ಮ, ಓಡಿ ಬರ್ತಾನೆ. ಯಾಕೆಂದರೆ ಮೊದಲ ತಾಯಿ ನೀನಮ್ಮ, ನೀನು ಈ ರೈತನಿಗೆ ಏಳದ ತಾಯಿ ನನ್ನ ಎತ್ತವಳು. ಏಕೆ ನೀನು ಮೊದಲ ತಾಯಿ ಅಂದರೆ ಈ ರೈತರ ಹೋರಾಟದ ತಾಯಮ್ಮ, ತಾಯಿ. ಯಾಕೆ ತಾಯಿ ಆಗುತ್ತೆಂದರೆ ಒಂದು ವೇಳೆ ಲಾಸ್ ಆದರೆ ಮಗ ಅಳಬೇಡ ಮಗ, ಅಳಬೇಡ. ನಿನ್ನ ಮಗ ಈ ನಿನ್ನ ತಾಯಿ ಇದ್ದಾಳೆ, ಓಡಿ ಓಡಿ ಬಾ ಮಗ ಎಂದು ಕರೆಯುತ್ತೀರಿಯಾ. ಮನೆಗೆ ಹೋದರೆ ಎತ್ತ ತಾಯಿ ಮಗ ಈಗ ಬಂದೇನಪ್ಪ ಅಂತಂದು ಹೊರಗಡೆಗೆ ಕರೆದು ತುತ್ತು ಮಾಡಿ ಕೊಡಿಸುತ್ತಾಳೆ. ಆ ತುತ್ತು ಕೊಟ್ಟವಳು ಯಾರೇ ಗೊತ್ತೇ ತಾಯಿ, ನೀನು ನೀನು ಇದು ಎಲ್ಲ ಈ ರೈತನ ಹೋರಾಟ, ಹೋರಾಟ. ಈಗ ನೀನು ತಾಯಿ ಈ ರೈತನಿಗೆ ಏನು ತೋರಿಸಿದರು? ಲೀಲೆ ಅಲ್ಲಮ್ಮ, ಲೀಲೆ. ಯಾವ ದಾರಿ ತೋರಿಸಿದರೆ ಈ ಮಗ ಮುಂದೆ ಸಾಗುತ್ತಾನೆ. ಇದೇ ಈ ರೈತನ ಗೋಳಾಟದಮ್ಮ, ಗೋಳಾಟ. ನಿನ್ನದಿದೆ ಎಲ್ಲ ತಾಯಿ, ನಿನ್ನಲ್ಲಿದೆ ಲೀಲೆ. ಶಬಾಸ್ ಇನ್ಸ್ಪೆಕ್ಟರ್, ಶಬಾಸ್. ಒಂದು ಸಾಹಸ ಪಟ್ಟು ನಾ ಇದ್ದ ಸ್ಥಳ ಪತ್ತೆ ಹಚ್ಚಿ ಬಿಟ್ಟಿರಿ. ಏ ಮಿಸ್ಟರ್, ಸಾಧ್ಯವಾಗೋದನ್ನೇ ಸಾಧಿಸಿ ತೋರಿಸುವುದೇ ಈ ಇನ್ಸ್ಪೆಕ್ಟರ್ ಮುಖ್ಯ ಕೆಲಸ. ನಿನ್ನಿಂದ ಶಬಾಸ್ ಕಿರಿಸಿ ಹೇಳಿಕೆಗೆ ನಾನು ಇಲ್ಲಿಗೆ ಬಂದಿಲ್ಲ. ಮರ್ಯಾದೆಯಿಂದ ಸೂಟ್ ಕೇಸ್ ಕೊಡು. ಇನ್ಸ್ಪೆಕ್ಟರ್, ಸ್ಮಶಾನಕ್ಕೆ ಹೋದ ಹಣ, ಈ ಗರುಡನಿಗೆ ಬಂದ ಹಣ, ಅದು ಎಂದಿಗೂ ವಾಪಸ್ ಬರಲು ಸಾಧ್ಯವಿಲ್ಲ. ಲೇ ಗರುಡ, ಸಾಧ್ಯವಾಗದನ್ನೇ ಸಾಧಿಸಿ ತೋರಿಸುವುದೇ ಈ ಇನ್ಸ್ಪೆಕ್ಟರ್ ಮುಖ್ಯ ಗುರಿ. ಮೊದಲು ಹಿಂದಿಟ್ಟ ಹೆಜ್ಜೆ ಮುಂದೆ ಇಡೋ ಜಾಯಮಾನ ನಂದಲ್ಲ ಗರುಡ. ಜಾಯಮಾನ ನೋಡಿ ಇನ್ಸ್ಪೆಕ್ಟರ್, ನಾನು ಅದನ್ನೇ ಹೇಳ್ತಾ ಇರೋದು. ನನಗೆ ಬಂದು ಸೇರಿದ ಹಣ ಹಿಂತಿರುಗಿಸುವುದು ನನ್ನ ಜೀವನದಲ್ಲೇ ಇಲ್ಲ. ಸುಮ್ಮನೆ ಇಂಥ ಕಾರ್ಯಕ್ಕೆ ಕೈ ಹಾಕಿ ಕೈ ಸುಟ್ಟುಕೊಳ್ಳುವುದು ಬೇಡ. ಸುಮ್ಮನೆ ಬಿಟ್ಟು ಬಿಡಿ. ಲೇ ಗರುಡ, ಬಿಟ್ಟು ಬಿಡೋಕೆ ಕೈಯಲ್ಲಿ ಭಯ ಇಲ್ಲ, ಬೇಡಿದೆ. ನೋಡು, ಮರ್ಯಾದೆಯಿಂದ ಕೊಟ್ಟು ಬಿಡು ಸೂಟ್ ಕೇಸ್ ತುಂಬಿದ ಹಣವನ್ನ. ಮರ್ಯಾದೆ ಮರ್ಯಾದೆ ಎಂಬ 3 ಅಕ್ಷರ ಮರೆತು ಮೋಸ ಎಂಬ 2 ಅಕ್ಷರ ಮೈಯಲ್ಲಿ ಮೂಡಿಸಿಕೊಂಡು ಮನುಷ್ಯತ್ವ ಇಲ್ಲದ ಈ ಮರುಭೂಮಿಯಲ್ಲಿ ಮಹಾರಾಜನಂತೆ ಮೆರೆಯುತ್ತಿದ್ದಾನೆ ಈ ಗಂಡನೇ ಗರುಡ. ನೋಡಿ ಇನ್ಸ್ಪೆಕ್ಟರ್,
ಬಂದ ದಾರಿಗೆ ಸುಂಕವಿಲ್ಲ ಒಂದು ಮರಳಿ ಹೋಗುವುದು ಒಳಿತು. ಲೇ ಮಿಸ್ಟರ್ ಗರುಡ, ಮರಳಿ ಮನೆಗೆ ಹೋಗಕ್ಕೆ ನಾನೇನು ಮೂಡನಲ್ಲ ಗರುಡ. ಈ ಸಂದೀಪನ ಹೆಸರು ಕೇಳಿದರೆ ಇಡೀ ರೌಡಿ ಹತ್ತಾನೆ ಗಡಗಡ ನಡುಗುತ್ತೆ. ಅಂತದ್ರಲ್ಲಿ ನನ್ನನ್ನು ಎದುರಿಸಿದ ಗರುಡ, ಇಂದು ನಿನಗೆ ಗುಂಡಿ ತೋಡುವುದು ಕಡ ಖಂಡಿತ. ಇನ್ಸ್ಪೆಕ್ಟರ್, ಗುಂಡಿ ತೋಡಕ್ಕೆ ಬಂದ ಅದು ಎಷ್ಟು ಗುಂಡಗಳು ಬಂಡಿ ಓಡಿ ನೋಡಕ್ಕೆ ಹೋಗಿದ್ದಾರೆ. ಹೋಗದ ಗುಂಡಿ ನನ್ನ ಸೇಡಿಗೆ ಅವತಿಯಾಗಿ ಸಮಯ ಹಾಳು ಮಾಡಿಕೊಳ್ಳುವುದು ಬೇಡ. ಇದು ನನ್ನ ಅನುಭವದ ಮಾತು. ಏ ಗರುಡ, ನಿನ್ನಿಂದ ಮತ್ತ ಬುದ್ಧಿ ಮಾನವನಿಂದ ಬುದ್ಧಿ ಹೇಳಿಸಿಕೊಳ್ಳುವ ವ್ಯಕ್ತಿ ನಾನಲ್ಲ ಗರುಡ. ನೋಡು, ಮರ್ಯಾದೆಯಿಂದ ಹೇಳ್ತೇನೆ, ಇಲ್ಲವಾದರೆ ಬೇರೆನೇ ಹೇಳಬೇಕಾಗುತ್ತದೆ. ಇಲ್ಲವಾದರೆ ಏನು ಮಾಡುವರೆ ಇನ್ಸ್ಪೆಕ್ಟರ್ ಸಂದೀಪ್? ಒಟ್ಟು ಬುದ್ಧಿ ಹೇಳಿ ಬಿಡಿ ಹೇಳಿ ನರುಮೀನಿಗೆ ಸಮೇತ ಹೇಳಿಕೊಂಡು ಹೋಗಬೇಕಾಗುತ್ತದೆ. ಎತ್ತರ ಇನ್ಸ್ಪೆಕ್ಟರ್, ಇದುವರೆಗೂ ಈ ಗರುಡನ ಮುಂದೆ ನಿಂತ ಮಾತನಾಡಬೇಕಾದರೆ ಮೂರ್ತ ವಿಸರ್ಜನ ಮಾಡಿಕೊಂಡಿದ್ದಾರೆ. ಅಂತದ್ರಲ್ಲಿ ನನ್ನನ್ನೇ ಒತ್ತು ಸ್ಟೇಷನ್ಗೆ ಒಯ್ಯುವುದಂದ್ರೆ ಏನು? ಇನ್ಸ್ಪೆಕ್ಟರ್, ಈ ತಲುವರಿಗೆ ಆಹುತಿ ಆಗುವುದು ಬೇಡ. ಸುಮ್ಮನೆ ಹೋಗು. ಏ ಗೂಂಡ ಗರುಡ, ಕಾಕಿ ಬಿಚ್ಚಿದರೆ ರೌಡಿ ಮಾಡೋದಲ್ಲಿ ನಿಮ್ಮ ಅಪ್ಪ. ಸುಮ್ಮನೆ ಕೊಟ್ಟು ಬಿಡೋ, ಸೂಟೇಸ್ ತಿಂದ್ರೆ ಹಣವನ್ನ ತೆಗೆದುಕೊಳ್ಳಿ ಇನ್ಸ್ಪೆಕ್ಟರ್. ಕೆಳಗಿಳಿಸು ನಿನ್ನ ಪಿಸ್ತೂಲ್. ಒಂದೆಜ್ಜೆ ಮುಂದೆ ಇಟ್ಟರೆ ನಿಮ್ಮ ಪೀಸ್ ಇದ್ದಲ್ಲಿ ಪೀಸ್ ಪೀಸ್. ಕೊನೆಗೂ ಕೈ ಕಟ್ಟಿ ಓಡಿ ಹೋದ ಆ ಗೂಂಡ ಗರುಡ. ಕಮಾನಿ ಅಂತಿದೆ ಈ ವಾತಾವರಣ. ಎತ್ತ ನೋಡಿದತ್ತ ಹಕ್ಕಿಗಳ ಇಂಪಾದ ಕೂಗು, ಅಲ್ಲಿ ನೋಡಿದರೆ ಜುಳು ಜುಳು ಹರಿಯುವ ನೀರು. ನಿಜ ಹೇಳ್ಬೇಕಂದ್ರೆ ಈ ಪ್ರಕೃತಿಯ ಸೌಂದರ್ಯವನ್ನು ಕಂಡು ನನ್ಗೆ ನನ್ನನ್ನೇ ನಾ ಮರೆದಂತಾಗುತ್ತಿದೆ. ಇದೇನಿದು, ನನ್ನ ಬಾವಿ ಪತಿದೇವರು ಬೇಗ ಬರ್ತೀನಿ ಅಂತ ಹೇಳಿದವರು ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಇವ್ರಿಗಂತೂ ನನ್ನ ಬಗ್ಗೆ ಸ್ವಲ್ಪನೂ ವಿಚಾರನೂ ಇಲ್ಲ, ಕೇರೂ ಇಲ್ಲ. ಓಹೋ, ನೆನ್ಸೋ ಅಷ್ಟರಲ್ಲಿ ಬಂದೇ ಬಿಟ್ರು ಶ್ರೀಕೃಷ್ಣ ಪರಮಾತ್ಮರು. ರೂಪ ಬಂದು ತುಂಬಾ ಹೊತ್ತಾಯ್ತಾ? ಹೇಗೆ ರೂಪ ಈ ಮೌನ? ನನ್ನ ಮೇಲೆ ಕೋಪವ? ಹೌದು, ನಿಮ್ಮ ಮೇಲೆ ಕೋಪ, ಬೆಟ್ಟದಷ್ಟು ಕೋಪ ಇದೆ ನನ್ಗೆ ನಿಮ್ ಮೇಲೆ. ಹಬ್ಬ, ಇವಾಗ ಮಾತನಾಡದೇನ ಅಷ್ಟೇ ಸಾಕು. ಛೀ, ಈ ಗಂಡಸರೇ ಇಷ್ಟು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದ ಮೂಢರು ಇವರು. ರೂಪ, ನೀನೇನೇ ಅನ್ನೋ ಕೋಪದಲ್ಲಿ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯಾ. ಹುಟ್ಟಿನ ಚಂದ್ರ ಅಂತ ಫಳಫಳ ಹೊಯ್ತಾ ಇದೀಯಾ. ನಿಮಗಿದು ಬರೀ ತಮಾಷೆಯ ಮಾತು ಅಷ್ಟೇ. ಸಮಾಜದ ಮಾತಲ್ಲ ರೂಪ, ನಿಜದ ಮಾತು. ಹಾ, ಹಂಗಾಗಿ ಅದೆಲ್ಲ ಹೋಗ್ಲಿ. ಇದೇನಿದು, ಬರೋದ್ ಯಾಕೆ ಲೇಟ್ ಮಾಡಿದ್ರು ಸಾಹೇಬ್ರು? ಏನ್ ಮೇಡಮ್, ಓದಬೇಕಂತ ಮುಂಚೆ ಈಗ ಸರಿಯಾಗಿ ಕ್ಲಾಸ್ ತಗೋತಾ ಇದ್ದೀರ. ಕ್ಲಾಸ್ ಅಲ್ಲ ರೀ, ಇದು ಪ್ರೀತಿಯ ರೋದನೆ. ರೂಪ, ನಿನ್ನೀಗ ಅಷ್ಟೇ ಇರುವುದು ಪ್ರೀತಿಯ ರೋದನೆ. ನಮಗೂ ಕೂಡ ಇದೆ. ನೀವೇನ್ ಹೆಣ್ಮಕ್ಳು ಬಾಯಿ ಬಿಟ್ಟು ಹೇಳಿಕೊಳ್ಳುತ್ತಾರೆ, ಮನಸ್ಸು ಹುಗುರು ಮಾಡಿಕೊಳ್ಳುತ್ತಾರೆ. ಆದರೆ ಗಂಡಸು ಹಾಗಲ್ಲ. ಪ್ರೀತಿಯಲ್ಲಿ ಹೇಳೋದು ಅದರ ಭಾರ ಸಹಿಸಲಾರದೆ ಮನದಲ್ಲಿ ಕೊರಗಿ ಕೊರಗಿ ನೀರಿನಂತ ಆಗೋದು ನಮ್ಮ ಹೃದಯ. ನೋಡಿ, ನಮ್ ಪ್ರೀತಿ ಬಗ್ಗೆ ನಿಮ್ ಮನೆಯಲ್ಲಿ ನಿಮ್ಮ ಅಣ್ಣ ಅತ್ತಿಗೆರಿಗೆ ತಿಳಿಸಿದ್ದೀರ ತಾನೆ? ಇನ್ನೂ ಇಲ್ಲ ರೂಪ. ನೋಡಿ, ಆದಷ್ಟು ಬೇಗನೆ ನಿಮ್ ಮನೆಯವ್ರಿಗೆ ಹೇಳಿ. ಇಲ್ಲ ಅಂದ್ರೆ ನಮ್ಮ ಅಣ್ಣ ಇನ್ನೊಂದು ವಾರದೊಳಗೆ ನನ್ಗೆ ಹುಡುಗನನ್ನು ಹುಡುಕ್ತಾ ಇದ್ದಾರೆ. ಆದಷ್ಟು ಬೇಗ ಮದ್ವೆ ಸಹ ಮಾಡಿ ಮುಗಿಸ್ಬಿಡ್ತಾನೆ ಇನ್ನೊಂದು ವಾರದಲ್ಲಿ. ಹುಚ್ಚಿ,
ನಿನ್ನ ಮದುವೆ ಗಂಡು ಈ ಭೂಪತಿ ರಾಜೇಂದ್ರ ಇಲ್ಲೇ ಇರುವಾಗ ಅದು ಯಾವ ಗಂಡು ಬಂದು ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತಾನೆ, ನಾನು ನೋಡೇ ಬಿಡುವೆ. ನೋಡಿ, ಹೇಗಾದರೂ ಮಾಡಿ ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿ ನಿಮ್ಮ ಸತಿಯನ್ನಾಗಿ ಸ್ವೀಕರಿಸಿ ನಿಮ್ಮ ಮನೆಯನ್ನು ತುಂಬಿಕೊಳ್ಳಿ. ರೂಪ, ಒಂದು ವೇಳೆ ಇದು ಸಾಧ್ಯವಾಗಲಿದ್ದರೆ ಹಸಮನೆ ಸೇರಬೇಕಾದ ನಾನು ಮಸನದ ದಾರಿಗೆ ಶರಣಾಗಬೇಕಾಗುತ್ತದೆ. ಏನು ರೂಪ, ಎಷ್ಟೊಂದು ಹಚ್ಚಿಕೊಂಡಿರುವೆ ನೀ ನನ್ನನ್ನು. ಹೌದು ರಾಜೇಶ್, ನಿನ್ನನ್ನು ಬಿಟ್ಟು ಇರುವ ಶಕ್ತಿ ನನಗಿಲ್ಲ. ನಿನ್ನನ್ನು ಮನಸಾರೆ ಪ್ರೀತಿ ಮಾಡ್ತಿದ್ದೇನೆ ನಾನು. ನನಗೂ ಕೂಡ ಅಷ್ಟೇ ರೂಪ. ನಿನ್ನನ್ನು ಒಂದು ದಿನ ನೋಡಲಿದ್ದರೆ ಅದು ಏನೋ ಕಳ್ಕೊಂಡೇ ಆಗುತ್ತದೆ. ಐ ಲವ್ ರೂಪ, ಐ ಲವ್. ಐ ಲವ್ ಯು ರಾಜೇಶ್, ಐ ಲವ್ ಯು. ರೂಪ, ಸುಂದರ ಸಮಾಜದಲ್ಲಿ ನಿನ್ನ ಸಿರಿಕಂಠದಿಂದ ಒಂದು ಸುಮಧುರ ಗೀತೆ ಹಾಡಬಾರದೆ. ನಿಮ್ಮ ಆಸೆಯೇ ನನ್ನ ಆಸೆ. ನಿನ್ನಂಥ ಶ್ರೀಮತಿ ಕೈ ಹಿಡಿದಾಗ ನಿನ್ನಂಥ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ.
ನೀನಾಡುವ ಗೀತೆ ಕೇಳಿದರೆ ಕಮಲಿದ ಕಮಲ ಕೂಡ ಹರಳಿಕೊಂಡು ತಪ್ಪು ಮಾಡಿದಂತೆ ಆಯ್ತದೆ. ಎಷ್ಟು ಹಾಡಿ ಹೋಗದ ನಿನ್ನ ಮಧುರ ಗಾಯನಕ್ಕೆ. ಸಾಕ್ ಮಾಡಿ ನಿಮ್ಮ ಹೊಗಳಿಕೆಯ ಮಾತನ್ನು. ಹೊಗಳುತ್ತಾ ಹೊಗಳುತ್ತಾ ಕವಿಗಳೇ ಆಗ್ಬಿಡ್ತೀರಾ ನೀವು. ಹಾಗ್ರೂಪ, ನಮ್ಮ ಅಣ್ಣನಿಗೆ ಹೇಳಿ ಒಂದು ದಿನ ನಿಮ್ಮ ಮನೆಗೆ ಕರ್ಕೊಂಡು ಬರುವೆ. ಅಷ್ಟರಲ್ಲಿ ನಿಮ್ಮ ಅಣ್ಣನಿಗೆ ಎಲ್ಲ ವಿಷಯ ತಿಳಿಸಿ ಇಟ್ಟಿರು. ಆದಷ್ಟು ಬೇಗ ಆ ಕೆಲಸವನ್ನು ಮಾಡಿ ಬೇಗನೆ ಮನೆ ಕರ್ಕೊಂಡ್ ಬಂದ್ಬಿಡಿ ನೀವು. ಅಷ್ಟೇ ಮಾಡುವೆ ರೂಪ. ಹೌದು, ಇವಾಗ ನೀನು ಮನೆಗೆ ಹೋಗುವೆ. ಹಾ, ಮನೆಗೆ ಹೋಗ್ತೀನಿ ನಾನು ಇವಾಗ. ಸರಿ ರೂಪ, ನಾನು ಅದೇ ಮಾರ್ಗಕ್ಕೆ ಹೊಂಟಿದ್ದೇನೆ. ನಿನ್ನ ಮನೆಯವರಿಗೆ ತಿಳಿಸಿ ಹೋಗುತ್ತೇನೆ. ಸರಿ, ಬನ್ನಿ ಹಾಗಾದ್ರೆ.